ಈಗ ಲೋಕಸಭಾ ಚುನಾವಣೆ ಇಡೀ ರಾಷ್ಟ್ರದಾದ್ಯಂತ ಕಾವು ಏರ್ತಾ ಇದೆ. ಅದು ತುಮಕೂರು ಲೋಕಸಭೆಗೆ ಸಂಬಂಧಪಟ್ಟಂಗೆ ಹಲವಾರು ಉದ್ದೇಶಗಳು, ಕನಸುಗಳು ಏನಾದರೂ ಮಾಡಿ ನಮ್ಮ ಜಿಲ್ಲೆನ, ನಮ್ಮ ರಾಷ್ಟ್ರದ ಭೂಪಟದಲ್ಲಿ ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಕೈ ಗಟ್ಟಿ ಮಾಡಬೇಕು. ಅವ್ರಿಗೆ ಏನಾದರೂ ಸಬಲೀಕರಣ ಮಾಡಬೇಕು. ಅವರಿಗೆ ಟ್ರೈನಿಂಗ್ಗಳಿರ್ಬೋದು, ಒಳ್ಳೊಳ್ಳೆ ನೌಕರಿಗಳಿರ್ಬೋದು, ಇಲ್ಲಿ ಒಳ್ಳೆ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಬರೋ ಥರ. ಹಾಗೂ ಬೆಂಗಳೂರಿಗೆ ಏರ್ಪೋರ್ಟಿಗೆ ಹತ್ತಿರ ಇದೆ ಇಲ್ಲಿ. ಅದೇ ಥರ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಯಾವುದಾದ್ರೂ ಮುಖಾಂತರ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರ ಸಿಗೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಅಂತೇಳಿ ಒಂದು ಹುಣಸೆ ಪಾರ್ಕ್ ಆಗಬೇಕು. 4-5 ತಾಲೂಕುಗಳಲ್ಲಿ ಮಧುಗಿರಿ, ಶಿರಾ, ಪಾವಗಡ, ಕೊರಟಗೆರೆ, ತುಮಕೂರು ಗ್ರಾಮಾಂತರ ಈ ಭಾಗದಲ್ಲಿ ಹುಣಸೆ ಜಾಸ್ತಿ ಐತಿ ವ್ಯಾಪಾರಗಳು, ಬೆಳವಣಿಗೆ. ಹಾಗೇನೆ ತೆಂಗು ಪಾರ್ಕ್ ಮಾಡಬೇಕು ಅಂತೇಳಿ ಸರ್ಕಾರದ ವತಿಯಿಂದ ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡು. ಅದು ಮಾಡಿದರೆ ರೈತರಿಗೆ ಹಲವಾರು ನೋವುಗಳಿಗೆ ಅದು ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ. ತೆಂಗು ಪಾರ್ಕ್ ಇದ್ರೆ ಮಾರಾಟ ಇಲ್ಲೇ, ಪರಿಷ್ಕರಣ ಇಲ್ಲೇ ಅದಕ್ಕೊಂದು ಕೋಲ್ಡ್ ಸ್ಟೋರೇಜು, ರಫ್ತು ಮಾಡೋದು, ಪ್ರತಿಯೊಂದ್ರೂ ಅದಕ್ಕೊಂದು ಉಪ ಉತ್ಪನ್ನಗಳು ತಯಾರು ಮಾಡೋವಂಥದ್ದು ಎಲ್ಲದೂ ಒಂದು 150-200 ಎಕರೆಯಲ್ಲಿ ನಾವು ಮಾಡಿದರೆ ಈ ಥರದ ಹಲವಾರು ಉದ್ದೇಶಗಳು ಇತ್ತು ನನ್ನ ಮನಸ್ಸಲ್ಲಿತ್ತದು. ಅದಕ್ಕೇನಾದರೂ ಮಾಡಿ ಈಗಲೂ ಬಿಡೋದಿಲ್ಲ. ಅದು ಈಗ ಪಕ್ಷದ ಟಿಕೆಟ್ನ ಇನ್ನೊಬ್ಬರಿಗೆ ಕೊಡಬೇಕು ಅಂತೇಳಿ ಈಗ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅದು ಯೋಗ. ಅವರೊಂಥರ ಆಲ್ರೌಂಡರ್ ಇದ್ದಂಗೆ. ಯಾವಾಗಲೂ ತಂಡದಲ್ಲಿ ಆಲ್ರೌಂಡರ್ಗಲ್ವ ಪ್ರಾಮುಖ್ಯತೆ. ಎಲ್ಲ ಪಕ್ಷಕ್ಕೂ ಹೋಗಿ ಬಂದು ದೊಡ್ಡ ಅಗಾಧವಾದಂಥ ಅನುಭವ ಇದೆ ಅವರಿಗೆ. ಹಾಗಾಗಿ ಪ್ರಾಯಶಃ ಆ ಉದ್ದೇಶದಿಂದ ಅವರಿಗೆ ಟಿಕೆಟ್ ಸಿಕ್ಕಿರಬಹುದು. ಅವ್ರಿಗೆ ಶುಭವಾಗಲಿ. ಎಲ್ಲ ದೊಡ್ಡ ಅನುಭವ ಅವರಿಗೆ. AICCಗೆ ಹಾಗೂ KPCCಗೆ ಲಕ್ಷಕ್ಕೂ ಹೆಚ್ಚಿಗೆ ಇಮೇಲ್ಗಳ ಮುಖಾಂತರ ಅಥವಾ ಒಂದು ಪತ್ರದ ಮುಖೇನ ಈಗ ತಲುಪಿದವಲ್ಲ ಮಾಹಿತಿಗಳು, ಅದೇ ಸಾಕ್ಷಿ ಗುಡ್ಡೆ. ಅದಕ್ಕಿಂತ ಇನ್ನೇನು ಬೇಕು? ಅವರೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಅದರಲ್ಲಿ ಹೆಣ್ಣು ಮಕ್ಕಳುಗಳು 4 ಲೈನ್ ಪತ್ರ ಬರೆದಿದ್ದಾರೆ. ಸ್ಟೂಡೆಂಟ್ಸ್ಗಳು ಮೇಲ್ಗಳು ಕಳಿಸಿದ್ದಾರೆ. ನಮ್ಮ ಹೆಮ್ಮೆ, ನಮ್ಮ ಹಾಲಪ್ಪ ಅಂತ. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಆ ಫಲ ಮುಂದೆ ನನಗೆ ಸಿಗ್ಬೋದು ಅಂತೇಳಿ, ಇಲ್ಲ ಸ್ವಲ್ಪ ಪಕ್ವತೆ ಬರಬೇಕು ಅಂತೇಳಿ ಏನಾದರೂ ಪಕ್ಷ ತೀರ್ಮಾನ ಮಾಡಿರ್ಬೋದು ಅಂತೇಳಿ ನಾನಾದರೂ ಅದನ್ನ ಭಾವಿಸ್ತೀನಿ. ಸರ್, ಈಗ ಮುದ್ದನ್ಮೇಗೌಡರು ಸಭೆಯಲ್ಲಿ ನಮ್ಮ ಮೀಟಿಂಗ್ ಮಾಡಿದಾಗ ಪ್ರತಿಯೊಬ್ಬರು ಕುಣಿಗಲ್ ಶಾಸಕರಾದ ರಂಗನಾಥ್ ಅವರು, ಚಿಕ್ಕನಾಗಳ್ಳಿ ಕಿರಣ್ ಕುಮಾರ್ ಅವರು, ಕಿತ್ತೂರಿನ ಷಡಾಕ್ಷರಿ ಅವರು, ಉರ್ವೇಕೆರೆ ಕಾಂತರಾಜು ಅವರು, ಗ್ರಾಮಾಂತರ ಹಾಗೂ ನಗರದ ಇಬ್ಬರು ಅಭ್ಯರ್ಥಿಗಳು, ಗೌರಿಶಂಕರ್ ಶಾಸಕರು, ಮಾಜಿ ಶಾಸಕರು, ಲಿಂಗಪ್ಪ ಅವರು, ಗಂಗನ್ಮಯ್ಯನವರು, ಲಕ್ಕಪ್ಪ, ಪ್ರತಿಯೊಬ್ಬರು ನನ್ನ ಪರ ಮಾತಾಡಿದ್ರಲ್ಲ, ಸಾಕದಕ್ಕೆ ನಾನು ಕೃತಜ್ಞ. ಅದಕ್ಕೆ ಸಮರ್ಥ ಅಭ್ಯರ್ಥಿ, ದಕ್ಷತೆ ಇದೆ, ಅರ್ಹತೆ ಇದೆ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಋಣಿನ. ಸರ್, ಈಗ ಈ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿಗರಿಗೆ, ನಿಮ್ಮ ಬೆಂಬಲಿಗರಿಗೆ ಏನು ಹೇಳಬೇಕು? ಈಗ ಡೆಲ್ಲಿಗೆ ಬರ್ಲಿಕ್ಕೀಗ ಹೇಳಿದ್ದಾರೆ. ಇವತ್ತು ರಾತ್ರಿ ಮಾನ್ಯ ಸುರ್ಜಿವಾಲ ಅವರು, ರಣದೀಪ್ ಸಿಂಗ್ ಸುರ್ಜಿವಾಲ ಅವರು ಹಾಗೂ KC ವೇಣುಗೋಪಾಲ್ ಅವರು, ನೋಡೋಣ ಅವ್ರು ಏನು ಹೇಳ್ತಾರೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮಾರ್ಗದರ್ಶಕರು ಡಾಕ್ಟರ್ G. ಪರಮೇಶ್ವರ್ ಅವರು ಯಾವ ಥರ ನಿರ್ದೇಶನ ಕೊಡ್ತಾರೆ, ಹಾಗೆ ನಮ್ಮ ಜಿಲ್ಲೆಯ ಮುಖಂಡರಾದಂಥ ಮಾನ್ಯ KN ರಾಜಣ್ಣ ಸಾಹೇಬರು ಅವರೆಲ್ಲ ಯಾವ ಥರ ತೀರ್ಮಾನ ತಗೊಳ್ತಾರೆ. ನಂತರ ನಾನು ನಮ್ಮ ಯಾರು ಆಪ್ತರಿದ್ದಾರೆ, ನನಗೂ ಸಹಪಾಠಿಗಳು ಯಾರಿದ್ದಾರೆ, ಅವ್ರ ಜೊತೆ ಯೋಚನೆ ಮಾಡೋದು. ಸರ್, ಈಗ ಮುದ್ದನ್ಮೇಗೌಡರು ಮತ್ತೆ ಪಕ್ಷನ ಬಿಡೋದಿಲ್ಲ ಅನ್ನೋದು ಏನಾದರೂ ಗ್ಯಾರಂಟಿ? ಅಲ್ಲ, ಏನು ಬಾಂಡಿಂಗ್ ಸಿಸ್ಟಮ್ ಏನು ಇಲ್ವಲ್ಲ ಪಕ್ಷಗಳಲ್ಲಿ. ಸಾರ್ವಜನಿಕ ಜೀವನದಲ್ಲಿ ಅವರವ್ರದ್ದು ವೈಯಕ್ತಿಕ ಅಭಿಪ್ರಾಯಗಳು, ಜನ ಇದ್ದಾರೆ, ಮತದಾರರು ಇದ್ದಾರೆ, ಅವರೊಂದು ತೀರ್ಮಾನಗಳು ತಗೊಳ್ತಾರೆ. ಆದ್ರೂ ಸರ್, ಹೆಸರು ಪ್ರಸ್ತಾಪ ಆಗಿದೆ ಇವಾಗ, ಈಗ ಮುಂದಿನ ಇದಕ್ಕೆ, ಆದ್ರೆ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ, ಅದನ್ನ ತೀರ್ಮಾನ ತಗೊಳ್ಳಿ. ಯಾಗೂ ಸರ್ವೆ ರಿಪೋರ್ಟ್ ಮಾಡಿದ್ದಾರೆ.
ಒಂದು AICC ಇಂದ ಮಾಡಿದ್ದಾರೆ, KPCC ಇಂದ ಮಾಡಿದ್ದಾರೆ, ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳೆಲ್ಲ ಬಂದಿದ್ದಾವೆ. ಅದ್ರ ಮುಖೇನ ಏನಾದರೂ ಒಂದು ಗಟ್ಟಿ ತೀರ್ಮಾನ ತಗೊಂಡ್ರೆ ಪಕ್ಷ ಮುಂದೆ ಅದ್ರದ್ದು ನಡೆ ಏನಾಗ್ತದೆ ಸರ್ ಕುಮಾರಸ್ವಾಮಿ